ಈಗ ಅಗ್ನಿವೀರ್ ಅಂತ ತುಂಬಾ ಜನ ಒಂದು 4 ವರ್ಷ ಸೇರ್ತಾ ಇದ್ದಾರೆ ಅಂಡ್ ದೇ ಹ್ಯಾವ್ ಸರ್ಟನ್ ಲಿಮಿಟೆಡ್ ಫೆಸಿಲಿಟೀಸ್. ಇಟ್ಸ್ ನಾಟ್ ಅಗ್ನಿವೀರ್ ಇಸ್ ನಾಟ್ ಪೆನ್ಷನೇಬಲ್ ಅಂಡ್ ಆ ಥರ ಎಲ್ಲ ಇಶ್ಯೂ ಇದೆ. ವಾಟ್ ಇಫ್ ಇದು ಅಗ್ನಿವೀರ್ಗಳ ಎಕ್ಸರ್ಸ್ಮೆಂಟ್ಗಳ ಮುಂದೆ ಬಂದಾಗ ಏನು ಅದೇನು ಹೊಸ ಇಶ್ಯೂಸ್? ಇಲ್ಲ ಅಗ್ನಿವೀರ್ ವಾಟ್ ಯು ಆರ್ ಥಿಂಕಿಂಗ್ ಅಂಡ್ ವಾಟ್ ಯು ಆರ್ ಟೋಲ್ಡ್ ಇಸ್ ಡಿಫರೆಂಟ್ ಇಫ್ ಯು ಆಸ್ಕ್ ಮಿ. ಓಕೆ, ಅರ್ಲಿಯರ್ ಇತ್ತು 4 ವರ್ಷ, 18 ವರ್ಷಕ್ಕೆ ಸೇರಿದ 22 ವರ್ಷಕ್ಕೆ ಹೊರಗಡೆ ಬರ್ತಾನೆ ಅಲ್ವಾ? ಆದ್ರೆ ಅವನಿಗೆ 11.5 ಲಕ್ಷ ಕೊಡ್ತಾರೆ ಬಿಡುವಾಗ. ಇವನಿಗೆ ಸಂಬಳನೇ 11.5 ಲಕ್ಷ ಕೊಟ್ಟಿರ್ತಾರೆ, ಬಿಡುವಾಗ 12 ಲಕ್ಷ ಕೊಡ್ತಾರೆ. 11.5 ಲಕ್ಷ ಒನ್ ಟೈಮ್ ಪೇಮೆಂಟ್ ಬಿಡುವಾಗ. ಮೊದಲು ಸಂಬಳ ಮಂತ್ರಿ, ಅದು ಅಲ್ಲೇ 11 ಲಕ್ಷ ಕೊಡ್ತಾರೆ. ಈ 4 ವರ್ಷದಲ್ಲಿ ಇವನು ಅವನು ಗ್ರಾಜುಯೇಷನ್ ಮಾಡ್ಕೋಬಹುದು, ಮೈನ್ ಮಾಡಿದರೆ ಕಷ್ಟಪಟ್ರೆ ಸಪೋಸ್ ಅವನು ಅಲ್ಲಿಯೇ ಕಂಟಿನ್ಯೂ 25% ಇತ್ತು, ಈಗ ಅದು 50% ಏನೋ ಆಗಿದೆ. ಕಂಟಿನ್ಯೂ ಆದ್ರೂ ಆಗ್ಬೋದು 50% ಆಗುತ್ತಲ್ಲ. ಅಲ್ಲ ಸರ್, ನನಗೆ ವಿಚಾರ ಗೊತ್ತಿದೆ. ಆಮೇಲೆ ಅಥವಾ ಪ್ಯಾರಾಮಿಲಿಟರಿ ಸೇರ್ಕೋಬಹುದು, ಬ್ಯಾಂಕಿಂಗ್ ಸೇರ್ಬೋದು, ಎಲ್ಲಿ ಯಾವ ಅಪರ್ಚುನಿಟಿ 10% ಇದ್ದೇ ಇದೆಯಲ್ಲ. ಬಟ್ ಯು ಹ್ಯಾವ್ ಟು ಗ್ರ್ಯಾಬ್ ಇಟ್ ಅಷ್ಟೇ, ಯು ಹ್ಯಾವ್ ಟು ಟ್ರೈ. ನೀವು ಪ್ರಯತ್ನ ಪಡದೆ ಎಲ್ಲೂ ತಂದು ಕೊಡಲ್ಲ, ಸ್ಪೂನ್ ಫೀಡಿಂಗ್ ಯಾರಿಲ್ಲ. ಯು ಹ್ಯಾವ್ ಟು ಸಮ್. ಸರ್ ಮತ್ತೊಂದು ವಿಚಾರ ಇದೆ. ಈಗ ಮಾಜಿ ಸೈನಿಕರಾಗಿ ನೀವು ತುಂಬಾ ಸಂಘಟನೆ ಮಾಡಿದಿರಿ. ದಿಸ್ ಡಿಸ್ಟ್ರಿಕ್ಟ್ ಹ್ಯಾಸ್ ಲಾಟ್ ಆಫ್ ಸೀನಿಯರ್ ಆಫೀಸರ್ಸ್, ಜನರಲ್ಸ್ ಅಂಡ್ ತುಂಬಾ ಜನ ಇದ್ದಾರೆ. ಓವರ್ ಆಲ್ ಹೇಗೆ ಎಕ್ಸ್ ಮೆನ್ ಅವೇರ್ನೆಸ್ ಎಮಾಂಗ್ ಆಫೀಸರ್ಸ್ ಚೆನ್ನಾಗಿದೆಯಾ, ಅಥವಾ ಅವೇರ್ನೆಸ್ ಎಮಾಂಗ್ ಆಫೀಸರ್ಸ್ ಅಲ್ಲಿ ಕೂಡ ಅವೇರ್ನೆಸ್ಗಳು ಕಮ್ಮಿ ಇದೆಯಾ ಓವರ್ ರಿಗಾರ್ಡಿಂಗ್ ರೈಟ್ಸ್ ಅಂಡ್ ಆಲ್ ದಿಸ್ ಥಿಂಗ್ಸ್? There are two things, two angles you can look. One I know, but I don't want to say. Okay, I'll take care of my business anta ಅಷ್ಟೇ. Another one, I don't know. It's okay. I don't know, but mine is not like that. Though I don't know, I want to learn, I want to ask, I will explore and teach everybody. I will give benefit to everybody. We want the ex-servicemen to be educated, yes, and active and take ಅವ್ರಿಗೆಲ್ಲ ರೈಟ್ಸ್ ಏನಿದೆ ಎಲ್ಲ ಗೊತ್ತಾಗಬೇಕು. KSB ಮತ್ತೆ ECHS ಬುಕ್ಸ್ಗಳನ್ನ ನಾನು ಬೆಂಗಳೂರಿಂದ ತರಿಸ್ತಾ ಇದ್ದೀನಿ. ಸೀರೀಸ್ ಆಫ್ ಆರ್ಟಿಕಲ್ ಬರೀತೀನಿ ಅದರ ಮೇಲೆ, ಯಾಕಂದ್ರೆ ಯಾವುದೆಲ್ಲ ಏನೆಲ್ಲ ಫೆಸಿಲಿಟಿ ಇದೆ, ಏನೆಲ್ಲ ನಿಮ್ಗೆ ಹಕ್ಕಿದೆ ಎಲ್ಲ ಬರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಪೇಪರ್ಗೆ ಕೊಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಟ್ರೈ ಟು ಎಜುಕೇಟ್. ಐ ಡೋಂಟ್ ಸೇ ಐ ಡೋಂಟ್ ಟ್ರೈ ಟು ಎಜುಕೇಟ್ and continue your activism and battle to ಏನ್ ಫೈಟ್ ಮಾಡ್ತಾ ಇದ್ದೀರಾ ಇದರಲ್ಲಿ ಕಂಟಿನ್ಯೂ ಮಾಡ್ತೀರಾ ಇದೇ ರೀತಿ? 78 ವರ್ಷ ಸರ್ ವಯಸ್ಸು. ಬಟ್ ಐ ಆಮ್ when I retired I told from bank I am retired but not tired. ನಮ್ಮಲ್ಲೊಂದು ಸೇಯಿಂಗ್ ಇದೆ, ಫೌಜಿ ಅವ್ರ ಗೋಡ ಕಭಿ ಬುಡ್ಡಾ ನಹೀ ಹೋತಾ ಹೈ. ಬುಡ್ಡಾ ನಹೀ ಐಸಾ मैं ये बोला I am retired but not tired. I will come back, I said. Believe me, I said this word, I will come back. And I did come back. ಒಂದು ಬ್ಯಾಂಕಿಗೆ ಅಡ್ವೈಸರ್ ಆಗಿ ಹೋಗೋದು ಅಂದರೆ ಸುಲಭ ಅಲ್ಲ ಸರ್. ಓಕೆ, ಆಲ್ ದಿಸ್ ಥಿಂಗ್ಸ್. ನೀವು ನೇವಿ ಸೇರಿದಾಗ ಏನು ಎಜುಕೇಶನ್ ಮಾಡಿ ಹೋಗಿದ್ರಿ? PUC. And then all you studied in Navy, you understood all those things, you self educated all the way. Exactly. ಬಟ್ ನನಗೆ ಓದೋದಂದ್ರೆ ಈಗಲೂ ಹುಚ್ಚು. 6 ಪುಸ್ತಕ ಬರೆದಿದ್ದೀನಿ. ಒಂದು ಕನ್ನಡ, 5 ಕೊಡವ ಭಾಷೆಯಲ್ಲಿ, 2 ಇಂಗ್ಲೀಷಲ್ಲಿ ಬರೆದಿದ್ದೀನಿ. 8 ಬುಕ್ ಆಯಿತು. ಮತ್ತೆ ಓದೋದು ನಾನು ಎಲ್ಲದರಲ್ಲೂ ಡಿಪ್ಲೊಮಾ ಮಾಡ್ಕೊಂಡು ಹೋಗಿದ್ದೀನಿ. Like your education qualification? BA. Okay. JAB. Okay, excellent. That is the Junior Associate of Indian Institute of Bankers. Okay. Fire fighting ಅಲ್ಲಿ ಡಿಪ್ಲೊಮಾ. Okay. ಮತ್ತೆ ಫಾರೆನ್ಸಿಕ್ ಲ್ಯಾಬೊರೇಟರಿಯಲ್ಲಿ, ಫಾರೆನ್ಸಿಕ್ ಇನ್ಸ್ಟಿಟ್ಯೂಟ್, ಸೈನ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡಿಪ್ಲೊಮಾ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. Oh, excellent. ಫೈರ್ ಇದು ಫಸ್ಟ್ ಏಡ್ ಅಲ್ಲಿ ಡಿಪ್ಲೊಮಾ. Okay. ಸೆಕ್ಯೂರಿಟಿ ಅಂಡ್ ಇಂಟೆಲಿಜೆನ್ಸ್ ಅಲ್ಲಿ ಡಿಪ್ಲೊಮಾ. Okay. ಓದಿದ್ದೇನೆ. So all the people, ಕಂಪ್ಯೂಟರ್ ಸೈನ್ಸ್ ಓದಿದ್ದೇನೆ, ಅಂದ್ರೆ ಆ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇನೆ. 4,000 5,000 ಎಕ್ಸ್-ಸರ್ವಿಸ್ಮೆನ್ ಅವರ ಮೇಲೆ ಡಿಪೆಂಡ್ 20,000 ಜನ ಇದ್ದಾರೆ. ಅವ್ರದ್ದು ಬಹಳಷ್ಟು ಇಶ್ಯೂ ಇದೆ. ಥ್ರೂ ಮೇಜರ್ ಕುಶನ್ಸ್ ಸ್ಟುಡಿಯೋಸ್, ದಿಸ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಮೈಸೆಲ್ಫ್ ಆನ್ ಎಕ್ಸ್-ಸರ್ವಿಸ್ಮೆನ್, ಸನ್ ಆಫ್ ಆನ್ ಎಕ್ಸ್-ಸರ್ವಿಸ್ಮೆನ್. ಎಕ್ಸ್-ಸರ್ವಿಸ್ಮೆನ್ ಬಗ್ಗೆ ಅವೇರ್ನೆಸ್ ಮಾಡಿದ್ರೆ ಇನ್ಯಾರಿಗೆ ಹೆಲ್ಪ್ ಮಾಡಲಿ? ಈ ಕಾರ್ಯಕ್ರಮಕ್ಕೆ ನೀವು ಬಂದ್ರಿ, ಏನೋ ನಿಮ್ಮದು ಲ್ಯಾಂಡ್ ಗ್ರಾಂಟ್ಸ್ ಇರ್ಬೋದು, ECHS ಇರ್ಬೋದು, ಪೆನ್ಷನ್ ಇರ್ಬೋದು, ಪೆನರಿ ಗ್ರಾಂಟ್ ಇರ್ಬೋದು, ಎಲ್ಲ ವಿಚಾರವನ್ನು, ಜಮೀನು ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದ್ರಿ. ಥ್ರೂ ಅವರ್ ಪ್ರೋಗ್ರಾಮ್ I want all our ex-servicemen to know their rights, get educated. ಇನ್ನು ಬರ್ತದೆ ಅಂತ ಹೇಳಿ ಆರ್ಟಿಕಲ್ಸ್, ಇನ್ನು ಆರ್ಟಿಕಲ್ಸ್ ಬರ್ತಾರೆ. ಇವರನ್ನ ನೀವು ಏನೋ we'll sharing all the information with you, and so pleasure having you. Thank you so much. ಜೈ ಹಿಂದ್. ತಾಯಿ ಕಾವೇರಮ್ಮ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ, ಇನ್ನೂ ಜನರಿಗೆ ಹೆಲ್ಪ್ ಆಗಲಿ. ಜೈ ಹಿಂದ್.